ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಸ್ವಾತಿ. ಇವತ್ತು ಏಡಿ ಸಾರು ಮಾಡ್ತಾ ಇದ್ದೇವೆ. ಇದೊಂದು ಕರಾವಳಿ ಭಾಗದ್ದೊಂದು ಒಳ್ಳೆ ರೆಸಿಪಿ ಆಗಿದೆ. ಈಗ ಇದನ್ನು ಚೆಂದ ಮಾಡಿ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡುವ. ಈಗ ನೋಡಿ ಇಷ್ಟು ಸಿಕ್ಕಿದೆ, ತುಂಬ ಸಿಗಲಿಲ್ಲ, ಒಂದು ರೆಸಿಪಿ ಆಗುವಷ್ಟು ಮಾತ್ರ ಇದು ಸಿಕ್ಕಿದ್ದು. ಈಗ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿ, ಒಂದು ಟೊಮೆಟೊ, 2 ಕಾಯಿ ಮೆಣಸು ಹಾಕಿ ಕಟ್ ಮಾಡಿ ಸೈಡಲ್ಲಿ ಇಡುವ. ಅದು ಹಾಕಿ ಇದಕ್ಕೆ ಮಸಾಲೆ ತೆಗೆಯುವ. ಮಸಾಲೆಗೆ ಈಗ 10 ಕೆಂಪು ಮೆಣಸು, ಸಾಸಿವೆ, ಅರ್ಧ ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಮೆಂತ್ಯ ಹಾಗೂ ಜೀರಿಗೆ, ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕಿದೆ. ಎಲ್ಲ ಹಾಕಿ ಈ ರೀತಿ ಪೇಸ್ಟ್ ಮಾಡಬೇಕು. ಇವತ್ತು ನಾವು ಮಣ್ಣಿನ ಪಾತ್ರೆಯಲ್ಲಿ ಪದಾರ್ಥ ಮಾಡ್ತಾ ಇರೋದು. ಈ ಸಾರಿಗೆ ನಾವು ಆಯಿಲ್ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಒಂದು ಮಣ್ಣಿನ ಪಾತ್ರೆ ತಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಟಂತಹ ಟೊಮೆಟೊ, ನೀರುಳ್ಳಿ ಹಾಗೂ ಮೆಣಸಿನಕಾಯಿ ಹಾಕಬೇಕು. 2 ನಿಮಿಷ ಆದಮೇಲೆ ಕ್ಲೀನ್ ಮಾಡಿಟ್ಟಂತಹ ಏಡಿಯನ್ನು ಕೂಡ ಹಾಕಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸಹ ಆ್ಯಡ್ ಮಾಡ್ತಾ ಇದ್ದೇವೆ. ಉಪ್ಪೆಲ್ಲ ಹಾಕಿ ಆದಮೇಲೆ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ತಾ ಇದ್ದೇವೆ. ನೀರು ಅದರಲ್ಲಿ ಕಮ್ಮಿ ಇತ್ತು ಅಂತ. ಅವತ್ತಿನ ಕಾಲದಲ್ಲಿ ಎಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಪದಾರ್ಥ ಮಾಡ್ತಾಯಿದ್ರು. ಅದರ ರುಚಿ ಕೂಡ ಬೇರೆ ಇತ್ತು ಅಂತ ನನ್ನ ಅಮ್ಮ ಹೇಳ್ತಾಯಿದ್ರು. ಈಗ ಸಹ ಅಷ್ಟೇ, ನಾನಾದರೆ ಮಾತ್ರ ತುಂಬ ಐಟಮ್ ಎಲ್ಲ ಹಾಕಿ ಪದಾರ್ಥ ಮಾಡೋದು. ಅಮ್ಮ ಆದರೆ ಸ್ವಲ್ಪ ಐಟಮ್ ಹಾಕಿ ಒಳ್ಳೆ ರೀತಿಯಲ್ಲಿ ಮಾಡೋದು. ಇದೀಗ ಸರಿಯಾಗಿ ಬೆಂದಿದೆ. ಇನ್ನೂ ಗ್ರೈಂಡ್ ಮಾಡಿದ ಮಸಾಲ ಹಾಕಿ ಒಳ್ಳೆ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ಏಡಿ ಸಾರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು. ಸಿಗುವ ಮತ್ತೆ.